ಗಣೇಶನ್ ಅವ್ರ ನಮ್ಮ ಗುರುಗಳು ಒಂದೆರಡು ಮಾತು ಮಾತಾಡ್ಬೇಕು ಅಂತ ಹೇಳ್ಕೊಂಡು ದ ರೂಲರ್ಸ್ ಕೋಲಾರದ ನೆಲದ ಮೊದಲ ಚಿತ್ರ, ಕೋಲಾರದ ನೆಲದಲ್ಲಿ ನಡೆದಿರುವಂತಹ ನಿಜವಾದ ಘಟನೆಗಳನ್ನ ಇಟ್ಕೊಂಡು ಸಂದೇಶ್ ಅವರ ಜೀವನದಲ್ಲಿ ನಡೆದಿರುವಂತಹ ಎಲ್ಲ ವಿದ್ಯಮಾನಗಳನ್ನ ಒಗ್ಗೂಡಿಸಿ ಸಿನಿಮಾವನ್ನ ಕಳೆದ 3 ತಿಂಗಳಿಂದ ಹಗಲು ರಾತ್ರಿ ಕಷ್ಟಪಟ್ಟು ಈ ಸಿನಿಮಾವನ್ನ ಆ ಇಡೀ ತಂಡ, ಅಶ್ವಥ್ ಬೆಳಗೆರೆ ಅವರ ನಿರ್ಮಾಪಕರು, ಸಂದೇಶ್, ಎಲ್ಲ ಚಿತ್ರ ನಟ ನಟಿಯರು ಕೋಲಾರದ ಬೀದಿ ಬೀದಿಗಳಲ್ಲಿ ಚಿತ್ರೀಕರಣವನ್ನ ಮಾಡಿ ಇವತ್ತು ಸಿನಿಮಾವನ್ನ ಅದ್ಭುತವಾಗಿ ಒಳ್ಳೆಯ ಗುಣಮಟ್ಟದಲ್ಲಿ ಹೊರತಂದು ಇವತ್ತು ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಧ್ವನಿಸುರಳಿ ಬಿಡುಗಡೆ ಸಮಾರಂಭವನ್ನ ಮಾಡ್ತಾ ಇರುವಂತದ್ದು ನಿಜಕ್ಕೂ ಶ್ಲಾಘನೀಯ. ಈ ಸಿನಿಮಾ ಅಂಬೇಡ್ಕರ್ ಅವರ ಸಂದೇಶವನ್ನು ಒಳಗೊಂಡಿದೆ ಮತ್ತು ಸಂವಿಧಾನವಾದ ಶಕ್ತಿಯನ್ನ ನಿರೂಪಿಸುವ ಸಿನಿಮಾ ಆಗಿದೆ. ಈ ದೇಶದ ಹೆಣ್ಮಕ್ಕಳಿಗೆ ಯಾರಾದ್ರೂ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿರುವಂತ ಏಕೈಕ ವ್ಯಕ್ತಿ ಇದ್ರೆ ಅದು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರೊಬ್ಬರೇ. ಈ ಹೆಣ್ಣುಮಕ್ಕಳನ್ನ ಮೊದಲು ಬೇರೆ ರೀತಿಯಾಗಿ ನೋಡ್ತಾ ಇದ್ರು, ಆದ್ರೆ ವಿದ್ಯೆಯಲ್ಲಿ, ಸಂಬಳದಲ್ಲಿ, ಎಲ್ಲ ವಿಚಾರದಲ್ಲೂ ಕೂಡ ಗಂಡಸರಿಗಿರುವಂತಹ ಹಕ್ಕುಗಳನ್ನ, ಸಮಾನವಾದ ಹಕ್ಕುಗಳು ಹೆಣ್ಮಕ್ಳಿಗೂ ಸಿಗಬೇಕು ಅಂತ ಅದು ಕೇವಲ ಒಂದು ಜಾತಿಯ ಹೆಣ್ಮಕ್ಳಲ್ಲ, ಎಲ್ಲ ಜಾತಿಯ ಹೆಣ್ಮಕ್ಳಿಗೆ ಕೊಡಿಸಿರುವಂತಹ ಕೀರ್ತಿ ಅದು ಅಂಬೇಡ್ಕರ್ ಅವರಿಗೆ ಸಲ್ತದೆ. ಆ ಅಂಬೇಡ್ಕರ್ ಅವರ ಏನು ತತ್ವ ಇದೆ, ಸಂದೇಶ ಇದೆ, ಆ ಸಂದೇಶದ ಆಧಾರದ ಮೇಲೆ ಆಧುನಿಕ ಯುಗದಲ್ಲಿ ಕಡು ಬಡತನದ ಹೆಣ್ಮಕ್ಳು ಅಂಬೇಡ್ಕರ್ ಅವರ ಸಂದೇಶವನ್ನ ಇಟ್ಕೊಂಡು ಯಾವ ರೀತಿ ಜೀವನವನ್ನ ರೂಪಿಸಿಕೊಳ್ಬಹುದು ಅನ್ನೋಂಥ ಸಂದೇಶವನ್ನ ಈ ಸಿನಿಮಾ ಸಾರ್ತಾ ಇದೆ. ಈ ಸಿನಿಮಾವನ್ನ ಅವರು ಕಷ್ಟಪಟ್ಟು 3 ತಿಂಗಳಿಂದ ಕಷ್ಟಪಟ್ಟು 3 ಗಂಟೆ ಸಿನಿಮಾ ಮಾಡಿದ್ದಾರೆ. ನಾವು ಅದನ್ನ ಬಹಳ ಪ್ರೀತಿಯಿಂದ ಮನೆಯಿಂದ ಎಲ್ಲ ಹೆಣ್ಮಕ್ಳು, ಎಲ್ಲ ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಅವರ ಸಮೇತ ಕೂತು ಸಿನಿಮಾವನ್ನ ನೋಡಿದ್ರೆ ಇಡೀ ಕರ್ನಾಟಕದ ಜನತೆ ಇದಕ್ಕೆ ಆಶೀರ್ವಾದ ಮಾಡಿದ್ರೆ ಈ ತಂಡಕ್ಕೆ ಶಕ್ತಿ ಸಿಗ್ತದೆ. ಯಾಕಂದ್ರೆ ಅಶ್ವಥ್ ಬೆಳಗೆರೆ ಅವರು ಬಹಳ ಧೈರ್ಯ ಮಾಡಿ ಈ ಸಿನಿಮಾಗೆ ದುಡ್ಡನ್ನ ಸುರಿದಿದ್ದಾರೆ. ಅವರಿಗೆ ಸುರಿದಿರುವಂತಹ ದುಡ್ಡು ವಾಪಸ್ 10-20 ಪಟ್ಟಷ್ಟು ವಾಪಸ್ ಅವ್ರು ಬಂದ್ರೆ ಮತ್ತು ಈ ತರದ ಸಿನಿಮಾಗಳು ಮತ್ತೆ ನಮ್ಮ ನೆಲದಲ್ಲಿ ಸೃಷ್ಟಿಯಾಗಕ್ಕೆ ಸಾಧ್ಯ ಆಗುತ್ತೆ. ಸಂದೇಶ ಹತ್ರ ಏನೋ ಒಂದು ಶಕ್ತಿ ಇದೆ, ಅವನು ಬೆಳವಣಿಗೆನೆ ದಿನ ದಿನ ಏನೋ ಒಂದು ಸಾಧನೆಯನ್ನ ಮಾಡಿ ಬೆಳೀತಾರೆ ಅಂತ ನೋಡಿದ್ರೆ ನಮ್ಗೆಲ್ಲ ಖುಷಿ ಆಗುತ್ತೆ. ಈ ಸಿನಿಮಾದ ಮೂಲಕ ಸಂದೇಶ ಮತ್ತು ಅವರ ತಂಡದ ಹೆಸರು ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿಯಾಗಿ ಉಳಿಲಿ, ಅವರಿಂದ ಈ ರೀತಿಯಾದ ಅನೇಕ ಕೃತಿಗಳು, ಕಲಾಕೃತಿಗಳು ಹೊರಮೂಲಿ ಅಂತ ಹೇಳ್ತಾ ನಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾಗೆ ಇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.